ಕರ್ನಾಡು ಮನೆ ಹತ್ರ ಬಂದಿದ್ದೀವಿ. ಟಿಪಿಕಲ್ ಬರೋರ್ ಮನೆ ಹತ್ರ. ಇವಾಗ ನಾವು ಎಲ್ಲಿ ಬಂದಿದ್ದೀವಿ? ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಬಂದಿದ್ದೀವಿ. ದಾದನ್ ಸ್ಮಾರಕಕ್ಕೆ ಬಂದಿದ್ದೀವಿ ಇವಾಗ. ಆ್ಯಕ್ಚುಲಿ ನಾವು ಏನು ಸಖತ್ತಾಗಿದೆ ನೋಡಿ ಗೈಸ್. 16ನೇ ಪುಣ್ಯ ಸ್ಮರಣೆ ಯಾವಾಗಿತ್ತು? ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೆ. ಹಾಂ, ಕರೆಕ್ಟ್. ಸ್ಫೂರ್ತಿ ಹೌದು. ನೀವು ಅವ್ರು ಮಾಡಿದ್ದಂಥ ಎಲ್ಲ ಸಿನಿಮಾಗಳದ್ದು ಫೋಟೋಗಳು ಹಾಕಿರ್ತಾರೆ. ಏನು ಸಖತ್ತಾಗಿದೆ ಅಲ್ವಾ? ಹಾಂ, ನಗರವು. ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಏಕದಂತನೂ ಬಳಸ್ತೀನಿ. ಆಪ್ತರಕ್ಷಕ ನನ್ನ ಫೇವ್ರೆಟ್ ಮೂವಿ. ಬಳ್ಳಾರಿನಾಗ ಅಂತೂ ಕೇಳಂಗೆ ಇಲ್ಲ. ಇದನ್ನು ನೋಡಿದ್ದೀನಿ, ಬಂದನ ಮಾತಾಡ್ ಮಲ್ಲಿಗೆ ನೋಡಿಲ್ಲ ಆ್ಯಕ್ಚುಲಿ. ಕ್ಷಣ ಇದನ್ನು ನೋಡಿಲ್ಲ. ಇಲ್ಲೆಲ್ಲ ಅವ್ರವರು ದೊಡ್ಡ ದೊಡ್ಡ ಫ್ರೇಮ್ಸ್ಗಳನ್ನ ಇಟ್ಟಿದ್ದಾರೆ. ಆ್ಯಕ್ಚುಲಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಇದೆ. ವಿಷ್ಣುವರ್ಧನ್ ಖಡ್ಗ ಅಂದರೆ ಎಷ್ಟು ಫೇಮಸ್ ಅಂತ ನಿಮಗೆ ಗೊತ್ತು. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅದೇನು ಸಖತ್ತಾಗೈತಲ್ಲ ಮಚ್ಚ ಖಡ್ಗ. ಇಲ್ಲಿ ನೋಡ್ಬೋದು. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಸಿನಿಮಾಗಳದ್ದು ಡೈಲಾಗ್ ಹಾಕಿದ್ದಾರೆ. ಈ ಕೈ ಕರ್ನಾಟಕದ ಆಸ್ತಿ, ಈ ಕೈಯಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿಬಿಡೋದೆ ಆ ವ್ಯಕ್ತಿ ಎದ್ದು ಬಂದಿರೋ ಚರಿತ್ರೆಯಲ್ಲೇ ಇಲ್ಲ. ಇಲ್ಲಿ ನೋಡ್ಬೋದು. ನಾವು ಕೊಟ್ಟ ಮಾತು, ಇಟ್ಟ ಬಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು. ಅಲ್ಲೋ ಡ್ಯಾಡಿ, ಸಖತ್ತಾಗೈತೆ. ಇನ್ನು ನಮ್ಮ ವಿಷ್ಣು ತಾತ. ಅಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣ. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಡ್ತಾನೆ. ಕೋಟಿಗೊಬ್ಬ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಭಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಂಗೆ ಅಕ್ಷತೆ ಹಾಕೋಕ್ಕೆ ಬರ್ತಾರೆ, ನೀನು ಸತ್ತಾಗ ಎಷ್ಟು ಜನ ಮಣ್ಣಾಕೋಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನು ಏನು ಸಂಪಾದನೆ ಮಾಡಿದೀಯ ಅನ್ನೋದು ಗೊತ್ತಾಗುತ್ತೆ. ಜನ ಸಂಪಾದನೆ ಮಾಡೋಕ್ಕೆ ಗುಣ ಇರಬೇಕು. ಜಮೀನ್ದಾರರು ಏನು ಸಖತ್ತಾಗಿದ್ದಲ್ಲ, ಸಖತ್ತಾಗೈತೆ ಪ್ಲೇಸ್. ಸೂಪರ್ ಮೌಲೆಸ್. ಇದೊಂದು ಆ್ಯಕ್ಚುಲಿ ಇದು ಆಸೆ ಇತ್ತು ನನಗೆ ಬರ್ಬೇಕಂತ ಹೇಳಿ ಬಂದು ಫುಲ್ಫಿಲ್ ಮಾಡಿದ್ದೀನಿ. ಅಲ್ಲಿತ್ತು ಇಲ್ಲಿ ಇಟ್ಟಾರೆ. ಪಂಚರ್ ಆಗೈತೆ ಗೈಸ್. ವಿಷ್ಣುವರ್ಧನ್ ಅವರು ಉಪಯೋಗಿಸ್ತಿದ್ದಂಥ ಕಾರು. ದಯವಿಟ್ಟು ಮುಟ್ಟಬೇಡಿ, ಪರ್ಸ್ನಲ್ ಕಾರ್ ಗೈಸ್ ಇದು. ಡೋಂಟ್ ಟಚ್. ಏನು ಸಾಕತ್ತಾಗೈತೆ ನೋಡ್ರಿ ಕಾರು. BMW ಜಾಸ್ತಿ ಇದಾವೆ. ಕಾರು ಯಾವ್ದಂತ ಗೊತ್ತಾಗ್ತಿಲ್ಲ. ಯಾವ್ದು ಮಚ್ಚ ಕಾರು ಹೆಸರು ಗೊತ್ತಾಗ್ತಿಲ್ಲ. ಮೇಲ್ಗಡೆ ನೋಡ್ರಿ, ಅವಾಗೇ ಓಪನಿಂಗ್ ಇತ್ತು. ಮುಂದೆ ನೋಡಿದ್ರೆ ಏನು ಸಖತ್ತಾಗೈತಲ್ಲ. ಆ್ಯಕ್ಚುಲಿ ಖಾಲಿ ಗೋಡನ್ ಅಂತ ಇವನೇ ಹೇಳ್ದ, ಮತ್ತು ಇವನೇ ಓಪನ್ ಮಾಡ್ತಾರೆ. ಮತ್ತು ಪ್ಲೀಸ್ ವಿಷ್ಣುವರ್ಧನ್ ಸ್ಮಾರಕ ಸಾಹಸ ಸಿಂಹ ಸಭಾಂಗಣ ಬಾಡಿಗೆಗೆ ದೊರೆಯುತ್ತದೆ. ಓಹೋ, ಓಕೆ ಮಚ್ಚ. ಸಭಾಂಗಣ ಮಚ್ಚ ಇದು ಪ್ರೋಗ್ರಾಮ್. ಆಡಿಟೋರಿಯಂ ಥರ ಬಾ. ಹೆಂಗೆ ಎಕ್ಸೈಟ್ ಆಗೋದು ಗೈಸ್. ಅಸ್ತ್ರ ಅಂದರೆ ಇದನ್ನು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಯಾರೆ ಅಂದರೆ ಎಲ್ಲೂ ಗಲೀಜಿಲ್ಲ. ಮಾಡಲ್ಲ ಭಾಳ ವರ್ಷ ಆಯಿತು. ಭಾಳ ರೀಸೆಂಟ್ ವರ್ಷ ಆಯಿತು. ಅಂದ್ರೆ
ನೋಡಿದ್ರೆ ಕ್ಲೀನ್ ಐತೆ ಆ್ಯಕ್ಚುಲಿ. ಇವು ರೀಸೆಂಟ್ ಓಪನ್ ಮಾಡಿದ್ದಾರೆ ಅಂತ ಅನಿಸ್ತು. ಎಷ್ಟು ಜನ ಟೂರಿಸ್ಟ್ ಬಂದರೂ ಕ್ಲೀನಾಗೈತೆ. ಇಲ್ಲಿ ಇಟ್ಕೊಂಡಿರೋರು ಅದನ್ನ ಹಂಗಿದ್ದಾರೆ ಆ್ಯಕ್ಚುಲಿ, ಅವರೇ ರೆಸ್ಪೆಕ್ಟ್. ಇಲ್ಲಿ ಒಂದು ಸೈಡಲ್ಲಿ ಊಟ ಹೇಳಿದ್ದೀವಿ, ಅದಕ್ಕೆ ಇವಾಗ ಇಲ್ಲಿ ಊಟ ಮಾಡಿ ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಸೀದಾ ನೆಕ್ಸ್ಟ್ ಗರುಡ ಮಾಲಿಗೆ ಹೋಗಿ ಅಲ್ಲಿ ಸಂಜೆ ಫಿಲಮ್ ಗರುಡ ಮಾಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಟಿಕೆಟ್ ಬುಕ್ ಮಾಡಿಕೊಂಡು ಸಂಜೆ 7:15 ಶೂಟಿಗೆ ಅಲ್ಲ ಮಾರ್ಚ್ ಫಿಲಮ್ಗೆ 7:15ಕ್ಕೆ ರೆಡಿ ಟಿಕೆಟ್ ಬುಕ್ ಮಾಡ್ತಿದ್ದೀವಿ. ಇವಾಗ ಇಲ್ಲಿ ಮಾಲಲ್ಲಿ ಗರುಡ ಮಾಲ್ ಗೈಸ್, ಮೈಸೂರು ಗರುಡ ಮಾಲ್ ಹೇಗಿದೆ ನೋಡಿ. ನನಗೆ ಗೊತ್ತಿತ್ತು ನೀನು ಬಂದಿದ್ದಕ್ಕೆ ಕೈ ಹಾಕ್ತೆ ಅಂತ ಮಚ್ಚ. ಎಲ್ಲ ಎಕ್ಕ ಬಿಟ್ಟಿರುತ್ತೆ ಅದಕ್ಕೆ ಮಾಲ್ ಅಂದರೆ ಅಲ್ಲ, ಮಾಲ್ ಅಂತ ಏನಕ್ಕಂತಾರೆ, ಜಾಸ್ತಿ ರೇಟ್ ಇರುತ್ತೆ ಅದಕ್ಕಲ್ಲ ಅಷ್ಟೇ ಪ್ರೈಸ್ಗೋಸ್ಕರ ಮಾಲ್ ಅಂತಾರೆ. ನಮ್ಮಂತರಿಗೆಲ್ಲ ಇಲ್ಲ, ಗೌರ್ಮೆಂಟ್ ಜಾಬರಿಗೆ ಅಷ್ಟೇ. ನಮ್ಮಂತಾರೆ ಯಾವ ಬರೋಕ್ಕಂದ್ರೆ ಪ್ರೈವೇಟ್ ಜಾಬಲ್ಲಿ ನಾವು ದುಡಿಬೇಕಾದ್ರೆ ಅಲ್ಲ ಒಂದು 2-3 ಸಂಬಳ ಚೆನ್ನಾಗಿ ಇರ್ಕ ಮಾಡ್ತಿದ್ದೆ. ಜನ ವಿಚಿತ್ರ ರಿಯಾಕ್ಷನ್ ಬರ್ತಾರಲ್ಲ, ಯಾರು ಹಿಂಗೆ ಆಟಾಡ್ತಿದ್ದಾನಲ್ಲ ಟೇಬಲ್ ಬ್ಯಾಗ್ ಆಟಗಳನ್ನ ಈ ಕಡೆ ಹೋಗೋಣ, ಈ ಕಡೆ ನೀವು ಆಟಾಡಕ್ಕೆ ಬರಲ್ಲ ಯಾರಾದ್ರೆ ಹೆಂಗಿದೆ ಆಡೋದು ಯಾರಿಗೆ ಗೊತ್ತು. ಆಡ್ಬೋತಾನೆ ತಗೊಡಿ. ಗೊತ್ತಲಿ ಬಾಲಿಲ್ಲ ಐತೆ ಅವನ ಕಡೆ ಹೋಗ್ಯಾನ. ಅವನ ಕಡೆ ಹೋಗಿ ಬಾಲಿಲ್ಲ ಐತೆ. ಏ ಮಚಾ ಬಾಲಲ್ಲೇ ಇಷ್ಟೊಂದು ಅಜೀಬ ಮಚ. ಇದು ಬೋಟ್ ಚಿಕ್ಕ ಕೊಟ್ಟಾರೆ ಗೈಸ್. ಎಕ್ಸ್ಲೇಟ್ರಲ್ಲಿ ಮೇಲ್ಗಡೆ ಹೋಗ್ತಿದ್ದೀವಿ. ಮೇಲ್ಗಡೆ ಅಂದರೆ ಮಾಲ್ ನೋಡೋಕ್ಕೆ ಆ್ಯಕ್ಚುಲಿ ವಾಯ್ಸ್ ಸೊ ಗೈಸ್ ಇದು ಟೆಂಟು. ನಮ್ಮ ಕಿತ್ತಡಿ ಕಿರಣ್ ಅವರು ಮತ್ತು ಒನ್ ಜಾಯಿಂಟ್ ಕನ್ನಡವರು ತಗೊಂಡ್ರಲ್ಲ ಆ್ಯಕ್ಚುಲಿ ಅದೇ ಟೆಂಟ್ ಇದು. ಬಟ್ ಗರುಡ ಮರಲ್ಲ, ಡೆಕ್ಕತ್ಲಾನಲ್ಲಿ ತಗೊಂಡಿದ್ದವ್ರು. ಸೆಟ್ಟೆ ಸಖತ್ತಾಗೈತಲ್ಲ ಮಚ್ಚ. ಅಯ್ಯೋ ಗರುಡ ಮಾಲ್ ನೋಡಿ ಈಗ ವಯಸ್ಸು ಗರುಡ ಗೈಸ್. ಈಗ ಗರುಡ ಮಾಲ್ನ ಎಕ್ಸಿಟ್ ಆಗ್ತಿದ್ದೀವಿ. ಸೀಟಾಗಿ ಬೆಳಿಗ್ಗೆ ಎಂಟ್ರಿ ಕೊಡ್ತೀವಿ. ಬಸ್ ಫೋನ್ಗಳಲ್ಲಿ ಚಾರ್ಜ್ ರೂಮಿಗೆ ಹೋಗಿ ಗೈಸ್. ಈ ಸರ್ಕಲ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಮೈಸೂರಲ್ಲಿ ಇರೋರು ಒಂದು ಕಮೆಂಟ್ ಹಾಕ್ಬಿಡಿ. ಅಲ್ಲಿ ನಾವು ಮನೆಗೆ ಬಂದು ಅಲ್ಲಿ ಗರುಡ ಮಾಲ್ಗೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಅಲ್ಲಿರಲಿಲ್ಲ. ಮನೆಗೆ ಬಂದು ಫೋನ್ನ ಚಾರ್ಜ್ ಮಾಡಿಕೊಂಡು ಇವಾಗ ಟೈಮ್ ಎಷ್ಟು ಮಾಸ 6 ಗಂಟೆ ಅಲ್ಲ, ಟೈಮ್ 6 ಗಂಟೆ ಆಗುತ್ತೆ. ಇವಾಗ ಆ್ಯಕ್ಚುಲಿ ಹೊರಡ್ತಿದ್ದೀವಿ ಗರುಡ ಮಾಲಿಗೆ. ರೈಲ್ವೆ ಸ್ಟೇಷನಿಂದ ಗರುಡ ಮಾಲು ಸ್ವಲ್ಪ ಹತ್ರನೇ, ಒಂದು ರೇಂಜಿಗೆ ಹತ್ರ ಆಗುತ್ತೆ, ಬಟ್ ದೂರನೇ ಐತೆ ಸ್ವಲ್ಪ ಆಯಿತಾ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟಿದ್ದೀವಿ. ಅಲ್ಲಿ ಹೋಗಿ 7 ಕಾಲಿಗೆ ಸಿನಿಮಾ ಐತೆ, ಸಿನಿಮಾ ನೋಡಿಕೊಂಡು ಸಿನಿಮಾ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಆ್ಯಕ್ಚುಲಿ ಮೈಸೂರು ರಾತ್ರಿ ಚಿತ್ರ ಚೆನ್ನಾಗಿದೆ, ಬಟ್ ಏನು ಮಾಡಿಲ್ಲ ಬಜೆಟ್, ಅದಕ್ಕೆ ಬೇಡ ಕ್ಯಾನ್ಸಲ್ ಮಾಡಿ ಸಿನಿಮಾಗೆ ಹೋಗ್ತಿದ್ವಿ. ಸಿನಿಮಾಗೆ ಹೋಗಿ ಸಿನಿಮಾ ಮಾಡ್ಕೊಂಡು ವಾಪಸ್ ಬರ್ತಾರೆ. ಗೈಸ್ ಮೈಸೂರಿನ ಮಾರ್ಕೆಟ್ ನೋಡ್ರಿ, ಸಖತ್ತಾಗೈತೆ ಗೈಸ್ ಮೈಸೂರು ಮಾರ್ಕೆಟ್. ನಾವು ಆ್ಯಕ್ಚುಲಿ ಗರುಡ ಮಾಲಿಗೆ ನಡ್ಕೊಂಡು ಹೋಗ್ತಿರೋದು. ಹಿಂಗೆ ಹೋದರೆ ಗರುಡ ಮಾಲ್ ಸಿಗುತ್ತೆ. ಮಾರ್ಕೆಟ್ ಮಾತ್ರ ಐತ್ಲೆ
ಇಲ್ಲೇ ನಾನು ನೋಡಿದ್ದು ಗಲೀಜು ಅಂತ ಹೇಳಿ, ಅದು ಮೈಸೂರಾಗೆ ನಿಜ. ಮಾರ್ಕೆಟ್ ಎಲ್ಲ ಗಲೀಜಿದ್ದು, ಅದು ಓಕೆ. ಆ್ಯಕ್ಚುಲಿ ಅರೈವ್ ಆಗಿದ್ದೀವಿ, ಎರಡು ಮಾಡಿದ್ವಿ, ಅರೈವ್ ಆಗಿದ್ದೀವಿ. ಮಚ್ಚ ಸ್ನ್ಯಾಕ್ಸ್ ತಿನ್ಕೊಬರೋಣ ಮೇಲೆ ಇರೋದು ಆಯಿತಾ, ನೋಡ್ಬೋದು. ಲಾಂಚ್ ವೆಯ್ಟಿಂಗ್ ಲಾಂಚಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಕಾಣ್ತಿದ್ದೇವಲ್ಲ 3 ಸಿನಿಮಾ, ಇವು ಯಾವ ಸಿನಿಮಾನೂ ಅಲ್ಲ ಆ್ಯಕ್ಚುಲಿ, ಯಾವುದಿದೆ ಎಲ್ಲ ತಮಿಳು, ತೆಲುಗು, ಹಿಂದಿ. ನಾವು ಹೋಗ್ತಿರೋದು ಅದಕ್ಕೆ ಹೇಳ್ರಿ ಕನ್ನಡ ಮಾರ್ಕ್ ಕಿತ್ತಾಪಲ್ಲಿ ಸಿನಿಮಾಗೆ ಹೋಗ್ತಿರೋದು ಮಾರ್ಕ್. ನಾಡಕೋಟೆಯ ಶೂರ ನೀ ಕಾವೇರಿ. ಗೈಸ್ ಬಿಟ್ಟರೆ ಒಳಗಡೆ ನಾವು ಬುಕ್ ಮಾಡಿರೋದು 2ನೇ ಸೀಟಲ್ಲಿ, ಬಟ್ ಕುಂತಿರೋದು ನೋಡ್ರಿ 4ನೇ ಸೀಟಲ್ಲಿ ಕುಂತೀವಿ. ಸೀಟ್ನ ಆ್ಯಕ್ಚುಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಕೂತಿದ್ದೀವಿ. ಕರ್ನಾಡು ಮನೆ ಹತ್ರ ಬಂದಿದ್ದೀವಿ, ಟಿಪಿಕಲ್ ಬರೋವ್ರ ಮನೆ ಹತ್ರ.